ಹಾಯ್ ಹಲೋ ಎಲ್ಲರೂ ಹೇಗಿದ್ದೀರಾ? ಇವತ್ತು ಮಾರ್ನಿಂಗ್ ಸ್ವಲ್ಪ ಕ್ಲೈಮೇಟ್ ಚೆನ್ನಾಗಿರೋದ್ರಿಂದ ಮಾರ್ನಿಂಗ್ ಮಾತ್ರ ಆಗಿತ್ತು ಅಷ್ಟೇ. ಸ್ವಲ್ಪ ಅರ್ಲಿ ಮಾರ್ನಿಂಗ್ ಬಿಸಿ ಬಿಸಿ ಕಾಫಿ ಕುಡಿಬೇಕನ್ನಿಸ್ತು. ವಿ ಹ್ಯಾಡ್ ಬೈ ಟು ಕಾಫಿ ಸ್ಟ್ರಾಂಗಾಗಿ. ಸೊ ಕಾಫಿ ಕುಡಿದಾದ್ಮೇಲೆ ಗೌರಿಗೆ ಸ್ವಲ್ಪ ಹುಲ್ಲಾಕಬೇಕಾಗಿತ್ತು. ಗೌರಿಗೆ ಹುಲ್ಲಾಕಿ ಆ ಪಕ್ಕದ ಮನೆಯವರು ಬಂದು, ಆಂಟಿ ಅಲ್ಲಿ ಸ್ವಲ್ಪ ನೆಲ್ಲಿಕಾಯಿ ಇದೆ ಆಂಟಿ, ಸ್ವಲ್ಪ ಕಿತ್ಕೊಡಿ ತಿನ್ನಬೇಕು ಅನ್ನಿಸ್ತಿದೆ ಅಂತ ಹೇಳಿದ್ರು. ಸಿಕ್ಕಿ ಚಾನ್ಸ್ ನಾನು ಬಿಡ್ತೀನಾ, ನಾನು ಹೋಗಿದೆ. ನನಗೂ ನೆಲ್ಲಿಕಾಯಿ ತಿನ್ನಬೇಕು ಅನ್ನಿಸ್ತು. ಅಫ್ಕೋರ್ಸ್ ಯಾರಾದರೂ ಮ್ಯಾಂಗೋ ತಿಂತಾಯಿದ್ರೆ ಅಥವಾ ಹುಣಸೆಹಣ್ಣು ತಿಂತಾಯಿದ್ರೆ ಅಥವಾ ನೆಲ್ಲಿಕಾಯಿ, ನನ್ನ ಸ್ಕೂಲ್ ಟೈಮ್ ನೆನಪಾಗ್ಬಿಡುತ್ತೆ. ನಾನು ನಮ್ಮ ಫ್ರೆಂಡ್ಸ್ ಎಲ್ಲ ಏನು ಮಾಡ್ತಿದ್ವಿ ಅಂದರೆ, ಈ ನೆಲ್ಲಿಕಾಯಿ ಹುಣಸೆಹಣ್ಣು ಅದಕ್ಕೆಲ್ಲ ಉಪ್ಪು ಖಾರ ಹಾಕ್ಬಿಟ್ಟು ವಿ ಯೂಸ್ ಟು ಸ್ಪೆಷಲ್ ಕ್ಲಾಸಲ್ಲಿ ವಿ ಯೂಸ್ ಟು ಹ್ಯಾವ್ ಆಲ್ ದೀಸ್ ಥಿಂಗ್ಸ್. ಅಲ್ಲೊಂದು ತಾತ ಬರೋರು ಅದು ಇದು ಮಾಡಿಕೊಂಡು ಅದು ನೆನಪಾಗ್ಬಿಡುತ್ತೆ. ಸೊ ಈ ಮಕ್ಕಳು ಅಷ್ಟೇ, ಅಲ್ಲಿ ನೋಡಿ ಗೊಂಚಲು ಗೊಂಚಲು ನೆಲ್ಲಿಕಾಯಿ ಹೇಗೆ ಕಾಣಿಸ್ತಿದೆ. ಇದನ್ನೆಲ್ಲ ಕಿತ್ಕೊಂಡು ಅವ್ರು ನನಗೆ ಶೇರ್ ಮಾಡಿದ್ರು. ನಾನೊಂದು ಸ್ವಲ್ಪ ಜಾಸ್ತಿನೇ ತೊಗೊಂಡೆ. ಆ್ಯಂಡ್ ಸ್ವಲ್ಪ ನೆಲ್ಲಿಕಾಯಿ ಕೆಳಗಡೆ ಬೀಳ್ತಿತ್ತು, ಅದನ್ನು ಅವನಿಗೆ ತೆಗಿಬೇಡ, ಕೆಳಗಡೆ ಬಿದ್ದಿರೋದು ಬಿಸಾಕು ಅಂತ ಹೇಳ್ತಿದ್ದೆ. ಅವನಿಗೆ ತುಂಬ ಖುಷಿ ಆಯಿತು. ಥ್ಯಾಂಕ್ಸ್ ಆಂಟಿ ಕಿತ್ಕೊಟ್ಟಿದ್ದಕ್ಕೆ. ನೋಡಿ ಹೆಂಗೆ ಕಿತ್ಕೊಳ್ತಿದ್ದಾನೆ. ಹಾಗೆ ತಿನ್ಬೇಡ್ವೋ, ಉಪ್ಪು ಖಾರ ಹಾಕಿದ್ರೆ ಇನ್ನೂ ಚೆನ್ನಾಗಿರುತ್ತೆ ಅಂತ ಹೇಳಿ ಅದನ್ನು ಕ್ಲೀನಾಗಿ ವಾಶ್ ಮಾಡಿ ಪಾಪ ಮಕ್ಳಿಗೆ ನಾನು ಉಪ್ಪು ಖಾರ ಹಾಕ್ಕೊಟ್ಟೆ. ಅವರು ತಿಂದರು, ನಾನು ತಿಂದೆ, ಚೆನ್ನಾಗಿತ್ತು. ಬೈ ದ ಟೈಮ್ ನನ್ನ ತಮ್ಮ ಬಂದ, ಅಕ್ಕ ಅಲ್ಲಿ ತುಂಬ ಬಿಸಿಲಿದೆ ಹೊರಗಡೆ, ನಾನು ಗಾಡಿ ವಾಶ್ ಮಾಡೋಕ್ಕಾಗಲ್ಲ ಅಂತ ಹೇಳ್ತಿದ್ದ. ಅದಕ್ಕೆ ಮನೆ ಒಳಗಡೆನೇ ಸ್ವಲ್ಪ ಜಾಗ ಜಾಸ್ತಿನೇ ಇತ್ತು, ಅಲ್ಲೇ ವಾಶ್ ಮಾಡೋಕ್ಕಂತ ಹೇಳಿ ಅವನಿಗೆ ಹೇಳ್ದೆ. ನೋಡಿ ಅದನ್ನು ಎಷ್ಟು ಚೆನ್ನಾಗಿ ಅವನು ನೋಡ್ಕೋತಿದ್ದ ಅಂದರೆ ಗಾಡಿ ನೋಡಿ ಹೆಂಗೆ ಮಾಡಿಕ್ಕಿದ್ದಾನೆ. ಏನೋ ಅವನೇನು ಓಡಿಸೋದಿಲ್ಲ ಅಷ್ಟಕ್ಕಷ್ಟೇ, ಆದರೆ ಎಲ್ಲಾದರೂ ಹೋಗಬೇಕಾದ್ರೆ ಇದನ್ನು ತೊಗೊಂಡೋಗ್ತಾನೆ. ತುಂಬ ತುಂಬ ದಿನ ಆಗಿತ್ತಂತೆ ವಾಶ್ ಮಾಡಿ ಅಂತ ಹೇಳಿ ಅವನು ಎಲ್ಲ ಅದನ್ನು ಬಿಡಿಸಿ ಅದನ್ನು ತೆಗೆದು ನೆಟು ಬೋಲ್ಟು ಎಲ್ಲ ತೆಗೆದು ಅದಕ್ಕೆ ಸ್ವಲ್ಪ ಟೈರ್ ನೋಡಿ ಆ ಚೈನಿಗೆ ಇದು ಸ್ಪ್ರೇ ಅಂತೆ, ಅದೇನೋ ಆಯಿಲ್ದು ಏನೋ ಸ್ಪ್ರೇ ಅಂತಪ್ಪ, ಅದು ನೋಡಿ ಎಷ್ಟು ಚೆನ್ನಾಗಿ ಆಗ್ತಿದ್ದಾನೆ ಅಂದರೆ ಅದು ಗಂಟು ಕಟ್ಟಲ್ವಂತೆ, ಸೊ ದಟ್ ಅದು ಸರಳವಾಗಿ ತಿರುಗುತ್ತದು. ಅದಕ್ಕೋಸ್ಕರ ಅಂತೆ ಈ ಸ್ಪ್ರೇ ಹಾಕೋದು. ಅದೇನು ಸ್ಪ್ರೇನೋ ನಮಗೆ ಗೊತ್ತಿಲ್ಲ, ಮೇ ಬಿ ಹುಡುಗರು ನಿಮಗೆ ಗೊತ್ತಿರುತ್ತೆ. ಎಷ್ಟು ಚೆನ್ನಾಗಿ ಮಾಡ್ತಿದ್ದಾನೆ ನೋಡಿ ಅದನ್ನು. ಈ ಹುಡುಗರಿಗೆ ಅದೇನು ಇಷ್ಟನೋ ಗಾಡಿ ಅಂದರೆ, ಅದು ಎಷ್ಟು ಚೆನ್ನಾಗಿ ನೋಡ್ಕೋತಾರೆ ಅಂದರೆ ಈ ಗಾಡಿನ. ಫಸ್ಟ್ ಗರ್ಲ್ ಫ್ರೆಂಡೇ ಇದು ಅವನಿಗೆ. ಅದು ಅವನು ಇವನಲ್ಲಿ ನನಗೇನು ಇಷ್ಟ ಅಂದರೆ ಈ ವೆಯ್ಟ್ ಅಂದರೆ, ನೋಡಿ ಇದು ಗಾಡಿ ಬಂದು BMW ಆಯಿತಾ. ನನಗಿದೇ ಬೇಕು, ನಂಗೆ ಅದೇ ಬೇಕು ಅಂತ ಹೇಳಿಲ್ಲ ಅವನು, ಆದರೆ ವೆಯ್ಟ್ ಮಾಡ್ದೆ, ತೊಗೊಂಡ್ರೆ ಇದೇ ಗಾಡಿ ತೊಗೋಬೇಕು ನಾನು ಅಂತ. ದಟ್ಸ್ ವಾಟ್ ನನಗೆ ಅವನಲ್ಲಿ ಇಷ್ಟ ಆಗೋದು. ಅಂದರೆ PUC ಮಾಡಿದಾಗಲೂ ಅಷ್ಟೇ, ಡಿಗ್ರಿ ಮಾಡಿದಾಗಲೂ ಅಷ್ಟೇ, ಗಂಡು ಮಕ್ಳಿಗೆ ಗಾಡಿ ಬೇಕು, ನಾನು ಗಾಡಿಯಲ್ಲಿ ಹೋಗಬೇಕು ಅಂತ ಹೇಳ್ತಿರ್ತಾರೆ. ಇವನು ಇಲ್ಲ ನಾನು ಬಸ್ಸಲ್ಲೇ ಹೋಗ್ತೀನಿ, ಇಲ್ಲ ನಾನು ಪಕ್ಕ ಕಾಲೇಜಿಗೆ ಸೇರ್ಕೋತೀನಿ, ಫ್ಯೂಚರಲ್ಲಿ ನಾನು ತೆಗೆದ್ರೆ ನಾನು BMWನೇ ತೊಗೊಳ್ತೀನಿ ಅಂತ ಹೇಳಿ ವೆಯ್ಟ್ ಮಾಡಿ ತೊಗೊಂಡಿದ್ದಂಥ ಗಾಡಿ ಇದು. ಅವ್ರ ಪಪ್ಪನೇ ಇಷ್ಟವಾಗಿ ತಗೊಟ್ಟಿರೋದು ಅವನಿಗೆ. ಮೇಕ್ ಶ್ಯೂರ್ ಗಾಡಿನ ಎಷ್ಟು ಮೇಂಟೈನ್ ಮಾಡೋದು ಇಂಪಾರ್ಟೆಂಟ್ ಆಗುತ್ತೆ, ಓಡಿಸೋದಲ್ಲ ಅಲ್ವಾ. ಅವನಷ್ಟೇ ಮೇಂಟೈನ್ ಮಾಡ್ತಿದ್ದ. ಇವನು ಯೂಸ್ ಮಾಡೋಂಥ ಒಂದು ಪೆನ್ ಆಗಿರಲಿ, ಅವನು ಫೋನ್ ಹಿಂದೆ ಆ ಕವರ್ ಇದೆಯಲ್ಲ, ಫೋನ್ ಕವರ್ ಅದು ಆಗಿರಲಿ, ಇನ್ನೇನೋ ಇದೆ ವ್ಯಾಲೆಟು, ಅದು ಏನೋ ಎಲ್ಲ BMW ಸಿಂಬಲ್ದೇ ಆಗಿರುತ್ತೆ. ಅವ್ನು ಕೀ ಚೈನ್ ಆಗಿರಲಿ, ಗುಡ್. ಫ್ಯೂಚರಲ್ಲಿ ನಾನು BMW ಅಂದರೆ BMW ಅಂದರೆ ನಂಗೆ ತುಂಬ ಇಷ್ಟ. ಅದು ಫ್ಯೂಚರಲ್ಲಿ ನಾನು ಕಾರ್ ತೆಗೆಯೋದಿದೆ. ತೊಗೊಂಡ್ರೆ BMWನೇ ತೊಗೊಳ್ಳೋಣ ಅಂತಿದ್ದೀನಿ, ನೋಡುವ ಫ್ಯೂಚರಲ್ಲಿ. ಬಟ್ ಇವನಂತೂ ಗಾಡಿಗೆ ಟೇಕ್ ಕೇರ್ ಮಾಡೋದಿರಲಿ, ಎಷ್ಟು ಚೆನ್ನಾಗಿ ಮಾಡ್ತಾನೆ ಅಂತ ಹೇಳಿದ್ರೆ ಕಲಿಬೇಕು. ಮನೇಲಿ ಒಬ್ಬರು ಈ ಥರ ಎದ್ಬಿಟ್ರೆ, ಜವಾಬ್ದಾರಿ ಅನ್ನೋದು ಪ್ರತಿಯೊಂದು ಗಂಡು ಮಕ್ಳಿಗೂ ಮನೇಲಿ ಇರಬೇಕು. ಇವು ಸುಮ್ಮನೆ ಗಾಡಿ ತೊಗೊಳ್ಳೋದಲ್ಲ. ಇವು ನೋಡಿ ಸುಮ್ಮನೆ ಎಲ್ಲ ಬೇರೆ ಬೇರೆ ಗಾಡಿ ತೊಗೊಳೋದಲ್ಲ ಇವನು ಮಾಡಿದ್ದು. ಅಪ್ಪ ನೀನು ತಕ್ಕೊಟ್ರೆ, ನಿನ್ನ ಹತ್ರ ದುಡ್ಡಿದ್ರೆ ನನಗೆ BMW ಗಾಡಿನೇ ತಕ್ಕೊಡು, ಇಲ್ಲಾಂದರೆ ಬೇಡ ಪಾಪ, ಫ್ಯೂಚರಲ್ಲಿ ದುಡ್ಡು ಮಾಡಿ ತೊಗೊಳ್ತೀನಿ ಅಂತ ಇವನೇ ಹೇಳಿದ್ದಿದ್ದು. ದಟ್ಸ್ ವಾಟ್ ಐ ಲೈಕ್ ಅಲ್ವಾ. ಕಲೀರಿ, ಎಲ್ಲ ಗಂಡು ಮಕ್ಕಳು ಕಲೀರಿ. ಎಲ್ಲ ಎಷ್ಟು ಜನ ಬೈಕೋತಾರೋ. ನೋ, ದಟ್ಸ್ ಟ್ರೂ ಅಲ್ವಾ. ನಮಗಿದೇ ಬೇಕು ಅಂತ ಹೇಳಿ ಏನಾದರೂ ನಮಗೆ ಅರ್ಜೆಂಟಲ್ಲಿ ಹೋಗಿ ಯಾವುದೋ ನಮ್ಗೆ ಇಷ್ಟವಾಗದಿರೋದು ತಗೊಳ್ಳೋ ಬದಲು ನಾವು ಇಷ್ಟಪಡೋದು ಒಂದು ಸ್ವಲ್ಪ ದುಡ್ಡು ಕೂಡಿಸಿ ಫ್ಯೂಚರಲ್ಲಿ ಒಂದಿನ ತೊಗೊಳ್ಳೋಣ ಅಂತ ಹೇಳಿ ತೊಗೊಳ್ಳೋದಿದೆಯಲ್ಲ, ಕಷ್ಟಪಟ್ಟು, ಆ ಖುಷಿನೇ ಬೇರೆ ಥರ ಇರುತ್ತೆ. ಸೊ ಅವನು ಇದನ್ನು ಕ್ಲೀನಾಗಿ ವಾಶ್ ಮಾಡಿ ಅದನ್ನು ಒರೆಸಿ ಹಾಗೆಲ್ಲ ಮಾಡಿರ್ತಾನೆ ಅವನು ಇದನ್ನು.
ನೀರು ಅಷ್ಟೇ ನೋಡಿ. ಆ್ಯಕ್ಚುಲಿ ನಾನು ಪೈಪಿಂಗಲ್ಲಿ ನೀರು ಕೊಟ್ಟರೆ ತುಂಬ ನೀರು ವೇಸ್ಟ್ ಆಗೋಗುತ್ತೆ. ಯಾಕೆ ಸುಮ್ಮನೆ ನೀರು ವೇಸ್ಟ್ ಮಾಡೋದಂತೇಳಿ ಒಂದು ಬಕೆಟಲ್ಲಿ 2 ಬಕೆಟಲ್ಲಿ ನೀರು ಇಟ್ಟಿದ್ದೆ. ಐ ನೋ ಲೈಕ್ ವ್ಯಾಲ್ಯೂ ಆಫ್ ನೀರು. ಎಲ್ಲದರಲ್ಲೂ ಸೌಮ್ಯ ಏನಕ್ಕೆ ಇಷ್ಟು ಕಂಜೂಸ್ ಮಾಡ್ತಾಳೆ? ಇಲ್ಲಪ್ಪ, ನಾನು ನಮ್ಮ ಮನೆಯಲ್ಲಿ ಎಷ್ಟು ನೀರು ವೇಸ್ಟ್ ಮಾಡ್ತಿದ್ವಿ ಅಂದರೆ, ಆ ನೀರು ಪಾತ್ರೆ ತೊಳಿಬೇಕಾದ್ರೆ ಒಂದಷ್ಟು ನೀರು ವೇಸ್ಟ್ ಆಗ್ತಿತ್ತು. ಅದನ್ನು ಹಾಗೆ ಬಿಡ್ತಿದ್ವಿ, ಹಂಗೆ ಇನ್ನೊಂದು ಪಾತ್ರೆ ಹಾಕೋತಿದ್ವಿ. ಆದರೆ ಇಲ್ಲೂ ಹಾಗೆ, ಬಟ್ ಸಂಪಿಗೆ ನೀರು ಹಾಕೋತೀವಲ್ವಾ, ಅದಕ್ಕೆ ಅಮೌಂಟ್ ಪೇ ಮಾಡ್ತೀವಿ ನೋಡಿ. ಅಮೌಂಟ್ ಪೇ ಮಾಡಿದಾಗ ನಿಮ್ಗೆ ಹೆಂಗೆ ಅನಿಸುತ್ತೆ ಮನಿ ವ್ಯಾಲ್ಯೂ ಅಲ್ವಾ? ವಾಟ್ ಎವರ್ ಇಟ್ ಇಸ್. ಮನೇನೂ ಸ್ವಲ್ಪ ಅಂದರೆ ನೀರು ವೇಸ್ಟ್ ಮಾಡೋದು ನನಗಷ್ಟೇನೂ ಸರಿ ಕಾಣಲಿಲ್ಲ. ಇವನು ಹೇಳ್ತಿದ್ದ, ಏನಕ್ಕ ನೀನು ನೀರಿಗಲ್ಲ ಅಂತ ಹೇಳ್ತಿದ್ದ. ಮ್ಯಾಟರ್ಸ್, ಎಲ್ಲ ಮ್ಯಾಟರ್ಸ್. ಸೊ ನೋಡಿ, ಅದನ್ನು ಕ್ಲೀನಾಗಿ ಸರ್ವಿಸ್ ಕೊಡ್ಬೋದಾಗಿತ್ತಲ್ವ ಅಂತ ಇವ್ನಿಗೆ ಇನ್ಫಾರ್ಮ್ ಮಾಡಿ ನಾನು ಹೇಳಿದ್ದೆ ಅವನಿಗೆ, ನೀನು ಇಷ್ಟೆಲ್ಲ ಟೈಮ್ ವೇಸ್ಟ್ ಮಾಡೋ ಬದಲು ಹೋಗೋ ಸರ್ವಿಸಿಗೆ ಕೊಡು, ಕ್ಲೀನಾಗಿ ಮಾಡಿಕೊಡ್ತಾರೆ. ಇಲ್ಲ ಅಕ್ಕ, ನಮ್ಮ ಗಾಡಿ ನಾವು ನೋಡ್ಕೊಳ್ಳೋಷ್ಟು ನೋಡ್ಕೊಳ್ತಾರ, ಸುಮ್ಮನೆ ಹಂಗೆ ನೀರು ಹಾಕ್ಬಿಟ್ಟು ಒರೆಸ್ಕೊಟ್ಬಿಟ್ರೆ ಆಗ್ಬಿಡುತ್ತಾ? ಮಾಡಿಕೊಡ್ತಾರೆ ಕೆಲವೊಂದು ಸರ್ವಿಸ್ ಸೆಂಟ್ರು, ಬಟ್ ನನಗೆ ಗೊತ್ತಿಲ್ಲ ಅಕ್ಕ, ನನ್ನ ಗಾಡಿ ನಾನೇ ನೋಡ್ಕೋಬೇಕು, ನಾನೇ ಕ್ಲೀನ್ ಮಾಡ್ಕೊತೀನಿ ಅಂತ ಹೇಳಿ ಅವನೆಲ್ಲ ಕ್ಲೀನ್ ಮಾಡಿಕೊಂಡು ನೀಟಾಗಿ ಒರೆಸಿ ನೀಟಾಗಿ ಶೈನ್ ಕೊಟ್ಟ. ಬಟ್ ಇವನೊಂದು ಕೆಲವೊಂದು ಪ್ರಾಡಕ್ಟ್ಸ್ ಯೂಸ್ ಮಾಡಿದ್ದಾನೆ ಗಾಡಿಗೆ. ಆ ಪ್ರಾಡಕ್ಟ್ಸ್ ನಿಮಗೂ ಇನ್ಫಾರ್ಮ್ ಮಾಡೋಕ್ಕೆ ಹೇಳಿದ್ದೀನಿ ಅವನಿಗೆ. ಸೊ ಆ ಪ್ರಾಡಕ್ಟ್ಸ್ ನಿಮಗೂ ಹೆಲ್ಪ್ಫುಲ್ ಆಗುತ್ತೆ. ಸೊ ಆ ಪ್ರಾಡಕ್ಟ್ಸ್ ಏನು ಅಂತ ನೋಡಿ ಬನ್ನಿ. ಇಲ್ಲಿ ಇನ್ಫಾರ್ಮ್ ಯು ಏನೇನು ಪ್ರಾಡಕ್ಟ್ಸ್ ಯೂಸ್ ಮಾಡಿದ್ದಾನೆ ಅಂತ. ಫೈನಲಾಗಿ ಗಾಡಿ ಸರ್ವಿಸ್ ಆಯಿತು ಅಂದರೆ ಅವನೇ ಎಲ್ಲ ಕ್ಲೀನಾಗಿ ಮಾಡ್ದ. ಅದೊಂಥರ ನೋಡಿ, ಲೈಟ್ಸ್ ಸಖತ್ತಾಗಿ ಅನ್ನಿಸ್ತಿದೆಯಲ್ಲ. ಇಟ್ಸ್ ಡನ್, ಸರ್ವಿಸ್ ಇಸ್ ಡನ್. ಅವನೇ ಮಾಡಿಬಿಟ್ಟ. 3-4 ಸಾವಿರ ಉಳಿಸ್ಬಿಟ್ಟ ಅವ್ರ ಪಪ್ಪನ ದುಡ್ಡು. ಪ್ರಾಡಕ್ಟ್ಸ್ ಬಗ್ಗೆ ತಿಳ್ಕೊಳ್ಳಿ. ಏನಿದೆ ಹೇಳು? ಪಾಲಿಶ್ ಏನು ತಿಕ್ಕಿದ್ದು ನೋಡಿ, ಏನೋ ಪ್ರಾಡಕ್ಟು ಆಲ್ ಇನ್ ಒನ್ ಲಿಕ್ವಿಡ್ ಪಾಲಿಶ್. ಬರೀ ಗಾಡಿಗೆ ಮಾತ್ರ ಗಾಡಿ ಕಾರು ಎಲ್ಲ ಕೊಡುತ್ತೆ. ಶೈನ್ ಹೊಡಿಯುತ್ತಾ ಗಾಡಿ? ಸೊ ಈಸಿ ಅಪ್ಲಿಕೇಶನ್. ಮತ್ತೆ ಇದೇನೋ ಹೇಳ್ತಿದ್ದು, ಇದು ಬಂದ್ಬಿಟ್ಟು ಚೈನ್ ಕ್ಲೀನರ್. ಇದಾಗ್ಬಿಟ್ಟು ಚೈನ್ ಕ್ಲೀನ್ ಮಾಡೋದು. ಇದು ಚೈನ್ ಕ್ಲೀನ್ ಮಾಡೋದಾ? ಹೇಳಿರ್ತಾನೆ ಕ್ಲೀನ್ ಮಾಡಿ ಅಂದ್ರೆ ಲೈಕ್ ಏನದು ಆಯಿಲ್ ಕಟ್ಟಲ್ಲ ಅಲ್ವಾ? ಗೂಗಲ್ ಚೈನ್ ಕ್ಲೀನ್ ಮಾಡೋದು. ಚೆಕ್ ಮಾಡಿ. ಇದು ಬಂದ್ಬಿಟ್ಟು ಟೈರ್ ಪಾಲಿಶ್. ಟೈರ್ ಬ್ಲಾಕ್ ಆಗಿರಕ್ಕೆ ಟೈರ್ ಪಾಲಿಶ್. ನಿಮ್ಮ ಟೈರ್ ಇದು ಹೊರಗಡೆ ಬ್ಲಾಕ್ ಆಗಿ ಬ್ಲಾಕ್ ಆಗಿದೆ. ಬ್ಲಾಕ್ ಇಸ್ ಆಲ್ವೇಸ್ ಬ್ಯೂಟಿ. ಶೈನಿ ಆಗಿದೆ ಅಲ್ವಾ? ನೈಸ್. ಏನೇನೆಲ್ಲ ಇದಪ್ಪ ಪ್ರಾಡಕ್ಟ್ಸು? ಮತ್ತು ಇದು ಚೈನ್ ಲೂಬ್ರಿಕೇಶನು. ಹಂಗಂದ್ರೆ ಚೈನ್ ನೀಟಾಗಿ ಫ್ಲೋ ಆಗೋಕ್ಕೆ, ನೀಟಾಗಿರೋಕ್ಕೆ ಚೈನ್ ಲೂಬ್ರಿಕೇಶನ್. ಇದು ಗಾಡಿ ಸರ್ವಿಸ್ ಇದೆಲ್ಲ ಮಾಡೋಕ್ಕೆ ಎಷ್ಟು ತಗೋತಾರೆ? ಯಾವ ಗಾಡಿ ಸರ್ವಿಸ್? ಈ ಗಾಡಿ ಇದು ಅಂದರೆ ಇದೆಲ್ಲ ಹಾಕಿ ಮಾಡ್ಕೊಡ್ತಾರಾ? ಇದು ಶೈನ್ ಮಾಡೋಕ್ಕೆ ಮಿನಿಮಮ್ 5-6 ಸಾವಿರ ಎತ್ಕೊತಾರೆ. ನೀನು ಮನೇಲಿ ಮಾಡಿದ್ರೆ ಇದನ್ನೆಲ್ಲ ಮನೇಲಿ ತೊಗೊಂಡು ಮನೇಲಿ ತೊಗೊಂಡ್ಬಂದು 2-3 ಸಾವಿರದಲ್ಲಿ ಶೈನ್ ಮಾಡುತ್ತೆ. ಅದಾದಮೇಲೆ ಅವ್ನ ಗಾಡಿ ನಾನು ಒಂದು ಸ್ವಲ್ಪ ರೌಂಡ್ ತೊಗೊಂಡು ಅದ್ರಲ್ಲಿ ನಾನು ಒಂದು ಸ್ವಲ್ಪ ಕ್ಲಿಪ್ ತೊಗೊಂಡು ವೀಡಿಯೋಸ್ ಮಾಡ್ಕೊಂಡು ಒಂದು ಪೋಸ್ಟ್ ಕೊಟ್ಟೆ ಅಷ್ಟೇ, ನಥಿಂಗ್ ಎಲ್ಸ್. ಈ ವಿಡಿಯೋ ನಿಮಗೆ ಇಂಟ್ರೆಸ್ಟ್ ಅಂದರೆ ಇಷ್ಟ ಆಗಿರುತ್ತೆ ಅಂದ್ಕೊಳ್ತೀನಿ. ಎನಿವೇ, ನಿಮ್ಮ ಡ್ರೀಮ್ ಬೈಕ್ನ ನೀವು ತೊಗೊಳ್ಳಿ. ಆಲ್ ದಿ ಬೆಸ್ಟ್. ಬಾಯ್, ಸಿ ಯು, ಟೇಕ್ ಕೇರ್. ನಾನು ವೇಟಿಂಗ್ ನನ್ನ ಕಾರ್ ತೊಗೊಳಕ್ಕೆ BMW. ಸೊ ವಿ ಆರ್ ಅ ಫ್ಯಾನ್ ಆಫ್ BMW. ಬಾಯ್.